ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಪೆಟ್ರೋಲು ಮತ್ತು ಡೀಸೆಲನ್ನು ಮಿತವಾಗಿ ಬಳಕೆ ಮಾಡಿ ಅನ್ನುವಂಥ ಒಂದು ಸಂದೇಶ ಕೊಟ್ಟ ಬೆನ್ನಲ್ಲೇ ಏಕಾಏಕಿ ಪೆಟ್ರೋಲು ಮತ್ತು ಡೀಸೆಲ್ ದರದಲ್ಲಿ ಹೆಚ್ಚಳ ಆಗಿದೆ. ಪೆಟ್ರೋಲು ಪ್ರತಿ ಲೀಟರ್ಗೆ ₹3.27 ಹಾಗೆಯೇ ಡೀಸೆಲ್ಲು ಪ್ರತಿ ಲೀಟರ್ಗೆ ₹3.12 ಹೆಚ್ಚಳ ಆಗಿದೆ. ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆ ಆಗಿರ್ಬೋದು, ಹೋಟೆಲ್ಗಳ ಬೆಲೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಮಾತುಗಳ ಕೇಳಿಬರ್ತಾ ಇರುವಂತಹ ಬೆನ್ನಲ್ಲೇ ಖಾಸಗಿ ಬಸ್ಗಳ ಪ್ರಯಾಣ ದರವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಅದು ಶೇಕಡ 20-30% ಹೆಚ್ಚಳವನ್ನು ಜಾಸ್ತಿ ಮಾಡಲಾಗಿರುವಂಥದ್ದು. ಕಾರಣ ಡೀಸೆಲ್ ದರ ಹೆಚ್ಚಳ ಆಗಿದೆ. ಸೊ ಅನಿವಾರ್ಯವಾಗಿ ನಮ್ಮ ಆರ್ಥಿಕ ಹೊಡೆತವನ್ನು, ನಮ್ಮ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಕ್ರಮ ಅನಿವಾರ್ಯ ಅನ್ನುವಂಥ ಒಂದು ಮಾತನ್ನು ಖಾಸಗಿ ಬಸ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಸೊ ನಮ್ಮ ಜೊತೆಗೆ ನಟರಾಜ್ ಶರ್ಮಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಆಗಿರುವಂಥದ್ದು ಕೇವಲ ₹3 ಮಾತ್ರ ಡೀಸೆಲ್ಲು, ಆದರೆ ಹೆಚ್ಚಳ ಮಾಡಲಿಕ್ಕೆ ಹೊರಟಿರುವಂಥದ್ದು 20-30%. ಇದು ಸರಿನಾ ಅಂತ? ಈಗ ₹3 1 ಲೀಟ್ರಿಗೆ ಅಂತೇಳಿ ನಾವು ಗಮನಿಸ್ತೀವಿ ಸರ್. ಒಂದು ವಾಹನ ಸುಮಾರು 150 ಲೀಟ್ರಿಂದ ಹಿಡಿದು 500 ಲೀಟ್ರ್ ತನಕ ಡಿಪೆಂಡ್ ಅಪಾನ್ ಡಿಸ್ಟೆನ್ಸು ಇದು ಮಾಡುತ್ತೆ, ರಿಕ್ವೈರ್ಮೆಂಟ್ ಇದೆ. ಇವಾಗ ಕನ್ಸ್ಯೂಮ್ ಮಾಡೋದ್ರ ಲೆಕ್ಕದಲ್ಲಿ ನಾವು ತಗೊಂಡ್ರೆ ಯಾವುದೋ ಒಂದು ವಾಹನ ಮಿನಿಮಮ್ 150 ಲೀಟ್ರ್ ತಗೊಂಡ್ರೆ ಕೂಡ ₹450 ಆಗುತ್ತೆ. ಅಪ್ ಆ್ಯಂಡ್ ಡೌನ್ 450 ₹900 ಆಗುತ್ತೆ ಸರ್ ಪರ್ ಡೇ. 900 ಇಂಟು ತಾವು 30 ದಿವಸಕ್ಕೆ ನೀವು ಲೆಕ್ಕ ಹಾಕಿದ್ರೆ ಸರ್ ಸುಮಾರು ₹30,000 ಇದು ಹೊಡೆತ ಬೀಳುತ್ತೆ. ₹30,000 ಒಂದು ವಾಹನದ EMI ಸರ್ ಇವತ್ತು ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ. ಇದನ್ನು ಗಣನೆಗೆ ತೆಗೆದುಕೊಂಡಾಗ ಈಗ ಆಲ್ರೆಡಿ ತಮಗೆ ಗೊತ್ತಿದೆ ಸರ್, ಇವತ್ತು ನಾವು ದರ ₹3 ಇದೆ, ಆದ್ದರಿಂದ ಆ ಕಾರಣದಿಂದ ನಮಗೆ ನಷ್ಟದಲ್ಲಿದ್ದೀವಿ ಅಂತದಲ್ಲ. ನಾವು ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದ ಹಲವು ಬಾರಿ ನಾವು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ನಮ್ಮ ಖಾಸಗಿ ಸಾರಿಗೆ ನಿಮ್ಮ ಬಿಟ್ಟಿ ಭಾಗ್ಯಗಳಿಂದ, ಫ್ರೀಬೀಸಿಂದ, ಶಕ್ತಿ ಯೋಜನೆ ಅಂತ ವೈಜ್ಞಾನಿಕ ಮೆಥಡ್ಗಳಿಂದ, ನಿಮ್ಮ ರಾಜಕೀಯ ನೀತಿಗಳಿಂದ ನಾವು ಖಾಸಗಿ ಸಾರಿಗೆಯವರು ನಾವಿವತ್ತು ನಶಿಸುವ ಹಂತಕ್ಕೆ ಹೋಗ್ತಾ ಇದ್ದೀವಿ. ಏನು KSRTC BMTC ಹುಟ್ಟೋದಕ್ಕಿಂತ ಮುಂಚೆ ನಾವು ಖಾಸಗಿಯವರಿದ್ವಿ, ನಾವು ಸೇವೆಯನ್ನು ಕೊಟ್ಟಿದ್ದೀವಿ. ಡಿಕೇಡ್ಸಿಂದ ಇರ್ತಕ್ಕಂಥ ಸಾರಿಗೆ ಇವತ್ತು, ಖಾಸಗಿ ಸಾರಿಗೆ ಇವತ್ತು ನೆಲ ಕಚ್ತಾ ಇರೋಕ್ಕೆ ಕಾರಣ ಅವೈಜ್ಞಾನಿಕ ನಿಲುವುಗಳು ಮತ್ತು ಯಾವುದೇ ರೀತಿಯಾದಂಥ ಒಂದು ಮುಂದಿನ ಯೋಚನೆ ಇಲ್ದಿರ, ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಇಲ್ದಿರ ಮಾಡ್ತಾ ಇರ್ತಕ್ಕಂಥ ನೀತಿಗಳಿಂದ ನಾವು ತೊಂದರೆಗೆ ಅನುಭವಿಸ್ತೇವೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಸರ್? 20% ಮಿನಿಮಮ್ ಮಾಡಲೇಬೇಕು ಅಂತೇಳಿ ಡಿಸೈಡ್ ಆಗಿದೆ ಸರ್. 20-30%. ಕೆಲವು ರೂಟ್ಗಳಲ್ಲಿ 10% ಆಗ್ಬೋದು. ಯಾಕೆ ಅಂತಂದರೆ ಶಾರ್ಟ್ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು, ಬೆಂಗಳೂರು ಟು ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ಟು ದಾವಣಗೆರೆ ಆಗಿರ್ಬೋದು, ಬೆಂಗಳೂರು ಟು ಚಿತ್ರದುರ್ಗ ಆಗಿರ್ತಕ್ಕಂಥದ್ದು, ಬೆಂಗಳೂರು ಟು ಹಾಸನ ಆಗಿರ್ಬೋದು, ಬೆಂಗಳೂರು ಟು ಮೈಸೂರು ಕಡೆ ಹೋಗ್ತಾ ಇರ್ತಕ್ಕಂಥ ಶಾರ್ಟ್ ರೂಟುಗಳು ಮಾತ್ರ ಒಂದು 10% ಆಗುತ್ತೆ ಸರ್. ಲಾಂಗ್ ರೂಟ್ಗೆ ಏನಾಗುತ್ತೆ ಅಂತಂದರೆ ಇವತ್ತು ಟೋಲ್ ದರಗಳು ಕೂಡ ಹೆಚ್ಚಾಗಿದೆ. ಬರೀ ಡೀಸೆಲ್ ದರ ಮಾತ್ರ ಅಲ್ಲ, ಏಪ್ರಿಲ್ 1ರಿಂದ ಟೋಲ್ ದರ ಕೂಡ ಹೆಚ್ಚು ಮಾಡಿದ್ದಾರೆ. ಸೊ ಒಂದರ ಮೇಲೆ ಒಂದು ಹೊಡೆತ ನಮಗೆ ಬೀಳ್ತಾ ಇರೋ ಕಾರಣದಿಂದ ನಾವಿವತ್ತು ಹೆಚ್ಚನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಸ್ ಮಾಲೀಕರನ್ನು ಸರ್ಕಾರವೇ ದೂಡ್ತಾ ಇದೆ ಸರ್. ₹3 ತ್ಯಾಗ ಮಾಡಲಿಕ್ಕೆ ಸಿದ್ಧರಿಲ್ವಾ ಅನ್ನೋವಂಥ ಪ್ರಶ್ನೆ ಕೂಡ ದೇಶಕ್ಕಾಗಿ ಮಾಡೋಕ್ಕಾಗಲ್ವಾ ಅನ್ನೋವಂಥದ್ದು. ನಾವು ಹಿಂದೆ ಇವತ್ತು ನಾವು ಕಷ್ಟದಲ್ಲಿದ್ದೀವಿ ಅಂತೇಳ್ಬಿಟ್ಟು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರೋದಲ್ಲ. ಹಿಂದೆ ನಾವು ಕಷ್ಟದಲ್ಲಿದ್ದಾಗ ಸರ್ಕಾರ ಎಲ್ಲ ಚೆನ್ನಾಗಿದ್ದಾಗಲೂ ಕೂಡ ಯಾವ ರೀತಿ ನಮ್ಮ ಹತ್ರ ಸ್ಪಂದಿಸಿದೆ ಅನ್ನೋದು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇವತ್ತು ಏನೇ ಮಾಡಲಿ ಸರ್, ಇವತ್ತು ಜಸ್ಟ್ ನಾವು ಇದೊಂದು ಆಕ್ಸಿಜನ್ ಟೈಪ್, ನಮ್ಗೆ ಆಮ್ಲಜನಕ ಮಾತ್ರ, ಉದ್ದಿಮೆಯನ್ನು ಉಳಿಸ್ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಮಾತ್ರ ಎಂಪ್ಲಾಯ್ಮೆಂಟ್. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಯುದ್ಧ ನಿಂತ ಬಳಿಕ ಮತ್ತೆ ದರವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ. ಸೊ ಇನ್ ಕೇಸ್ ಆ ಥರದ್ದು ಏನಾರು ಆದರೆ ಹೆಚ್ಚಿಸಿರುವಂತಹ ಪ್ರಯಾಣ ದರವನ್ನು ಕಡಿಮೆ ಮಾಡ್ತೀರಾ? ಖಂಡಿತ ನಾವು ಕಡಿಮೆ ಮಾಡ್ತೀವಿ ಸರ್. ತಾವು ನೋಡಿರ್ಬೋದು ನಮ್ಮಲ್ಲಿ ಫ್ಲೆಕ್ಸಿ ಫ್ಲೇಯರ್ಸ್ ಇದೆ. ನಾವು ಈವನ್ ಆಫ್ ಸೀಸನಲ್ಲೂ ಕಮ್ಮಿ ಮಾಡ್ತೀವಿ. ಅದೇ ರಾಜ್ಯ ಸರ್ಕಾರಗಳು ಮಾಡಿದೆಯಾ? ಮಾಡಿಲ್ಲ. ಆದರೆ ಹಬ್ಬದ ಟೈಮಲ್ಲಿ 2 ಪಟ್ಟು 3 ಪಟ್ಟು ನಿರೀಕ್ಷೆಗೂ ಮೀರಿ ದರ ತಗೊಳ್ತೀರಾ ಸರ್? ಖಂಡಿತ ಸರ್, ಖಂಡಿತ ನಾನು ಹೇಳ್ತಾ ಇದ್ದೀನಿ ಸರ್. ಇದೆಲ್ಲದಕ್ಕೂ ಕಾರಣ ಸರ್ಕಾರ, ಸಾರಿಗೆ ನೀತಿ. ಇದನ್ನು ಅದು ಬದಲಾಯಿಸ್ಕೋಬೇಕು. ಅದನ್ನು ಇವಾಗ KSRTC ಅವ್ರ ಹತ್ರ ಅವ್ರಿಗೆ ತೆರಿಗೆನೇ ಇಲ್ಲ, ನಮಗೆ ತೆರಿಗೆ ತಗೊತಾರೆ ಅಂತಂದರೆ ಅದು ಅನ್ಯಾಯ ಅಲ್ವಾ? ನಾವು ಸೇವೆ ಕೊಡ್ತಾಯಿದ್ದೀವಿ. ನೀವೆಷ್ಟು ಪ್ರಯಾಣಿಕರ ಮೇಲೆ ಮುತುವರ್ಜಿ ವಹಿಸಿ ಸೇವೆ ಕೊಡ್ತಾಯಿದ್ದೀರಿ, ನೀವೆಷ್ಟು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ, ನಾವು ಅಷ್ಟೇ ಮುತುವರ್ಜಿ ವಹಿಸಿ ಸೇವೆ ಕೊಡ್ತೀವಿ, ಅಷ್ಟೇ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಅದರಿಂದ ಸರ್ಕಾರ ನಾವೊಂದು ಪ್ಯಾರಲಲ್ ಗೌರ್ಮೆಂಟಾಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅವರು ಗಮನದಲ್ಲಿ ಇಟ್ಕೋಬೇಕು ಸರ್. ಸರ್, ಈಗ ಹೇಳಿದರೆ 10%ಇಂದ 30% ತನಕ ಜಾಸ್ತಿ ಆಗಿದೆ ಅಂತ ಹೇಳಿ, ಯಾವತ್ತಿಂದ ಇಂಪ್ಲಿಮೆಂಟೇಷನ್ ಅಂತ? ಸರ್, ಇವತ್ತೇ ಇಂಪ್ಲಿಮೆಂಟ್ ಆಗುತ್ತೆ. ಮಧ್ಯರಾತ್ರಿಯಿಂದ 12 ಗಂಟೆ ನಂತರ ಆಲ್ರೆಡಿ ಡೀಸೆಲ್ ಇಂಪ್ಲಿಮೆಂಟ್ ಆಗಿಬಿಟ್ಟಿದೆ. ತಾವು ಪೆಟ್ರೋಲ್ ಬಂಕ್ ನೋಡಿದ್ರೆ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿಬಿಟ್ಟಿದೆ. ಸೊ ಕೆಲವೊಂದು ಪೆಟ್ರೋಲ್ ಬಂಕ್ಗಳು ಆಲ್ರೆಡಿ ಡೀಸೆಲ್ಲೇ ಕೊಡ್ತಾ ಇಲ್ಲ, ಯಾಕೆಂದರೆ ಅವ್ರು ದರದ್ದು ಇದನ್ನು ಚೇಂಜ್ ಮಾಡ್ಕೋಬೇಕು ಮೀಟ್ರನ್ನ. ಅದಕ್ಕೋಸ್ಕರ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಮ್ಮದು ಕೂಡ ಇವತ್ತಿಂದನೇ ಮಧ್ಯರಾತ್ರಿಯಿಂದ ಬರುತ್ತೆ ಸರ್. ಈಗ ಪ್ರಯಾಣಿಕರಿಗೆ ಒಂದಷ್ಟು ಗೊಂದಲ ಇರುತ್ತೆ ಸರ್.
ರೇಟ್ ಏಕೆಂದರೆ ಈಗ ಆಲ್ರೆಡಿ ಒಂದಷ್ಟು ಜನ ಬುಕ್ಕಿಂಗ್ ಮಾಡಿರ್ತಾರೆ, ಅವರಿಗೆ ಎಫೆಕ್ಟ್ ಆಗೋದಿಲ್ಲ. ಕ್ಯಾಶ್ ಕೊಟ್ಟು ಟಿಕೆಟನ್ನು ಬುಕ್ ಮಾಡ್ತೀವಿ ಅನ್ನುವಂಥವ್ರಿಗೆ ಇದು ಎಫೆಕ್ಟ್ ಆಗುತ್ತೆ. ಸೊ ಏನು ಹೇಳ್ತೀರಿ? ಸರ್ ಖಂಡಿತ ಪ್ಯಾಸೆಂಜರ್ಗಳೇನಾದರೂ ನೇರವಾಗಿ ನಮ್ಮ ಖಾಸಗಿ ಬಸ್ ಮಾಲೀಕರ ಕಚೇರಿಗಳಿಗೆ ಹೋಗಿ ಬುಕ್ ಮಾಡಿದ್ರೆ ಅವ್ರಿಗೆ ನಾವು ಇಲ್ಲದೇ ಇದ್ದರೂ 10% ಡಿಸ್ಕೌಂಟ್ ಕೊಡ್ತೀವಿ. ಅದರಿಂದ ಈ ಅಗ್ರಿಗೇಟರ್ಗಳು ತಗೊಳ್ಳೋವಂಥ ಕಮಿಷನ್ ಏನಿದೆ ಅದನ್ನು ನಾವು ಬಿಟ್ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಅವರು ನೇರವಾಗಿ ನಮ್ಮ ಕಚೇರಿಗಳು ಬಂದು ಬುಕ್ ಮಾಡಿದ್ರೆ ಅವರು 10% ಉಳಿಸ್ಕೋಬೋದು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಟರಾಜ್ ಶರ್ಮಾ ಹೇಳ್ತಾ ಇರುವಂತಹ ಮಾತು. ಸೊ ಅನಿವಾರ್ಯವಾಗಿ ದರವನ್ನು ಹೆಚ್ಚಳ ಆಗಿದೆ. ಸೊ ನಮ್ಮ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಲಿಕ್ಕೆ ನಮ್ಮನ್ನು ಆಳ್ತಾ ಇರುವಂತಹ ಸರ್ಕಾರಗಳು ಪರೋಕ್ಷವಾದಂಥ ಒಂದು ಕಾರಣ ಆಗಿದೆ. ಸೊ ಅನಿವಾರ್ಯ ನಮ್ಮ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದಾದರೆ ನಾವು ದರ ಏರಿಕೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸೊ ಪ್ರಯಾಣಿಕರು ಸಹಕರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.